ಏಕೆ ರಾಧೆ ಮೌನ ತಳೆದೆ. ಹೌದು, ಕೃಷ್ಣನ್ ಬಿಟ್ಟು ಹೇಗಿರ್ತೀಯ? 2 ದಿನ ತಾನೇ, ಕಾಯ್ತೀನಿ ಬಿಡು. ಈಗ 2 ದಿನ ಅಲ್ಲ, ಇನ್ನೂ ಸ್ವಲ್ಪ ದಿನ ಆಗತ್ತೆ ಅಂತ ಅನ್ಕೋ. ಅವಾಗ ಏನ್ ಮಾಡ್ತೀಯಾ? ತಮಾಷೆ ಮಾಡಬೇಡ ನೀನು. ನಿಜ ಹೇಳಬೇಕು ಅಂದ್ರೆ ನನಗೆ ಒಂದಿನೂ ನನ್ನ ಮಗನ ಬಿಟ್ಟಿರೋದಕ್ಕಾಗಲ್ಲ. ಚಿಕ್ಕ ಮಗುನ ಬಿಟ್ಟಿರೋದು ಅಂದ್ರೆ ತುಂಬಾ ಹಿಂಸೆ ಶೀಲಂ. ಬಿಡು, ಹೇಗಿದ್ರು ನೀನು ನಾಳೆ ಸಂಜೆ ಹೋಗ್ತಿದ್ಯಾ ತಾನೇ, ನಾನು ನಿನ್ನ ಜೊತೆ ಬರ್ತೀನಿ. ರಾಧಿಕಾ, ನಾವಿಬ್ರು ಹೋಗಿ ಕರ್ಕೊಂಬರೋಣ. ಹೌದು, ನನ್ನ ಮಗ ಅಲ್ಲಿ ಖುಷಿಯಾಗಿದ್ನಾ? ನೀನು ಹೊರಡೋವಾಗ ಹಠ ಮಾಡ್ಲಿಲ್ವಾ? ರಾಧಿಕಾನ ಮನೆಯಿಂದ ಹೊರಗೆ ಹೋಗೋ ಹಾಗೆ ನೀನೇ ಮಾಡ್ಬೇಕು. ಇದಕ್ಕೆಲ್ಲ ನೀನು ಒಪ್ಕೊಳ್ಳೋದಾದ್ರೆ ಈ ಮಗು ಜೀವಂತವಾಗಿರುತ್ತೆ. ನಿನ್ನ ಕಣ್ಮುಂದನೆ ಆ ಮಗುನ ಮೇಲ್ ಕಳಿಸ್ಬೇಕಾಗತ್ತೆ. ನಿನ್ನೆ ಕೇಳ್ತಿರೋದು ಖುಷಿಯಾಗಿದ್ನಾ? ರಾಧಿಕಾ, ಅದ್ರ ಬಗ್ಗೆ ಯೋಚನೆ ಮಾಡಬೇಡ ನೀನು. ಅವನ್ಗ ಆ ಮನೆ ಒಂದ್ ರೀತಿಲಿ ಈ ಮನೆಗಿಂತ ಹೆಚ್ಚು ಅನ್ಕೋ. ಅವನಲ್ಲಿ ಹೋದ್ಮೇಲೆ ಒಂದ್ಸಲನೂ ಹತ್ತಿಲ್ಲ ಗೊತ್ತಾ? ಆಟ ಆಡಿದ್ದೆ ಆಡಿದ್ದು. ನಿನ್ ಮಗನ್ ಸುಖ ಸಂತೋಷನ ನನ್ ಮಾತಲ್ಲಿ ಹೇಳೋದಕ್ಕಾಗ್ತಾ ಇಲ್ಲ. ಅವನಲ್ಲಿ ಹೋಗಿರೋದು ಅವನ ಅದೃಷ್ಟ. ಅವನಿಗಿಂತ ಹುಡುಗರು ಸಿಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಕೃಷ್ಣನ್ ಅವ್ರು ಇಷ್ಟಪಡೋ ರೀತಿ ನೋಡಿ ನನ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸ್ವಂತ ಮೊಮ್ಮಗನ್ಗಿಂತ ಹೆಚ್ಚಿನ ಪ್ರೀತಿ ಕೊಟ್ರು ಕೃಷ್ಣನ್ಗೆ. ಆದ್ರೆ ಏನಾದ್ರೆ ಯಾಕೆ ಕಣ್ಣಲ್ಲಿ ನೀರು? ಅದನ್ನ ನೋಡೋದಕ್ಕೆ ನಾನಿಲ್ವಲ್ಲ, ಅದಕ್ಕೆ ಬೇಜಾರಾಗ್ತಾ ಇದೆ. ಅದು ಅಲ್ಲದೆ 2 ದಿನ ಮನೇಲೇನೋ ಕೆಲಸ ಇರತ್ತೆ ಅನ್ಕೊಂಡು ಬಂದ್ಬಿಟ್ಟೆ. ನಾನು ಅಲ್ಲಿ ಇರ್ಬೇಕಾಗಿತ್ತು. ಅವ್ರ ಖುಷಿನ, ಅವ್ರ ಸಂತೋಷನ ನೋಡ್ಬೇಕಾಗಿತ್ತು. ಅವ್ರನ್ನ ನೀನ್ ಮನೆಗೆ ಕರೆದಿದ್ಯಾ ತಾನೆ? ಕರೆದಿನ್, ಬರ್ತಾರೆ. ಸರಿ ಬಿಡು. ಹಾಗಾದ್ರೆ ನೋಡು, ಈಗ ನೀನು ನನ್ನ ಮಗನ ನೆನ್ಸ್ಕೊಂಡು ಈ ರೀತಿ ಕಣ್ಣೀರ್ ಹಾಕ್ಬೇಡ. ಹೇಗೂ ನಾಳೆ ನಾವು ಹೋಗ್ತಿದೀವಲ್ಲ, ಹೋಗಿ ಕರ್ಕೊಂಡು ಬಂದ್ರಾಯ್ತು ಅಲ್ವಾ? ಸರಿ ರಾಧಿಕಾ. ಶೀಲಂ ರಾಧಿಕಾಯಿಂದ ಏನೋ ಮುಚ್ಚಿಡ್ತಿರೋ ಹಾಗಿದೆಯಲ್ಲ. ಮಗು ವಿಷಯದಲ್ಲಿ ಏನಾದರೂ ಸುಳ್ಳು ಹೇಳ್ತಿರ್ಬೋದಾ? ವಿಷ್ಣು, ರಾಧಿಕಾನ್ ಹುಡ್ಕೋ ಪ್ರಯತ್ನ ಎಲ್ಲಿವರೆಗೂ ಬಂತಪ್ಪ? ಅವಳು ಈ ಮನೆ ಅದೃಷ್ಟ ಕಂಡ್ರು. ಅವಳು ಈ ಮನೆ ಬಿಟ್ಟು ಹೋದ್ಮೇಲೆ ನಮ್ಮ ಧರ್ಮಾಧಿಕಾರಿ ಕುಟುಂಬ ಬೀದಿಗೆ ಬರೋ ಹಾಗಾಯ್ತು. ಹೌದಮ್ಮ, ನಾವು ಅವಳಿಗೆ ಕೊಡಬಾರ್ದು ಹಿಂಸೆ ಕೊಟ್ಬಿಟ್ವಿ. ಒಂದು ದಿವಸನೂ ಒಂದು ಮಾತು ತಿರುಗಾಗಿರಲಿಲ್ಲ ಅವಳು. ಅಮ್ಮ, ಅವಳು ಎಲ್ಲೇ ಇರಲಿ, ನಾವು ಅವಳನ್ನು ಹುಡ್ಕೊಂಡ್ಬರ್ತೀವಿ. ನಾವೆಲ್ಲ ಅವಳ ಆಸ್ತಿಗೋಸ್ಕರ ಹೊಂಚಾಗ್ತಾ ಇದ್ದಾಳೆ ಅಂತ ಅನ್ಕೊಂಡಿದ್ವಿ. ಛೇ, ನಾವು ರಾಧಿಕನ್ ಸರಿಯಾಗಿ ಅರ್ಥನೇ ಮಾಡ್ಕೊಳ್ಳಿಲ್ಲ. ರಾಧಿಕನ್ ಬಗ್ಗೆ ಒಂದು ಹೆಮ್ಮೆ ಏನು ಅಂದರೆ ಅವಳು ನಂಬಿಕೆ ಪ್ರಕಾರನೇ ನಡ್ಕೊಂಡ್ಳು. ಅದೇ ಥರ ಇದ್ಲು. ಈಗ ನೋಡಿ, ವಿಷು ಸತ್ತಿಲ್ಲ ಅನ್ನೋ ನಂಬಿಕೆ ಇಟ್ಕೊಂಡು ಅವನು ಹುಡುಕೋದಕ್ಕೆ ಅಂತ ಮನೆ ಬಿಟ್ಟೆ ಹೋದ್ಲು. ನಾವು ವಿಷುನ್ ಕಳ್ಕೊಂಡು 2 ವರ್ಷ ಆಯ್ತು. ನಮ್ಮ ರಾಧಿಕಾ ನಂಬಿಕೆ ಪ್ರಕಾರ
ಅವನೆಲ್ಲಾದ್ರೂ ಬದುಕಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಹೇಗೆ ಸಾಧ್ಯ ಅಜ್ಜಿ? ವಿಶು ಬದುಕಿದ್ರೆ ಇಷ್ಟೊತ್ತಿಗೆ ಖಂಡಿತ ನಮ್ಮನ್ನು ಹುಡ್ಕೊಂಡು ಬಂದಿರೋನು. ಆದರೆ ಇನ್ನೂ ಬಂದಿಲ್ಲ. ನಾನು ಬಂದೆ. ಎಲ್ಲದೂ ವಿಷು ಧ್ವನಿ ಥರ ಕೇಳಿಸ್ತಿಲ್ವಾ? ವಿಷುನೋ ಅಥವಾ ಬೇರೆ ಯಾರು ಅಲ್ಲ, ನಿಮ್ ವಿಷುನೇ ಬಂದಿರೋದು. ಚಿಕ್ಕಪ್ಪ, ಪ್ರದೀಪಣ್ಣ, ವಿಶು, ಚಿಕ್ಕಪ್ಪ, ವಿಶು, ವಿಶು, ನಿಜವಾಗ್ಲೂ ನೀನು ಬಂದಿದ್ದೀಯಾ? ಪ್ರದೀಪ, ನನ್ನ ಮಗ ಬಂದಿದ್ದಾನೆ. ಹೌದು ಚಿಕ್ಕಪ್ಪ, ನಿಮ್ಮ ಮಗನೇ ಬಂದಿರೋದು. ಏನು ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕಣ. ಅದಕ್ಕೆ ಹೇಗಿದ್ದೀರಾ? ಖುಷಿಯಾಗಿದ್ದೀವಿ ಅಂತ ಹೇಳೋಕ್ಕಾಗಲ್ಲ ವಿಷು. ಆದ್ರೆ ನೀನೀಗ ಬಂದಿದ್ಯಲ್ಲ, ಇನ್ನು ಎಲ್ಲರೂ ಖುಷಿಯಾಗಿ ಇರ್ತೀವಿ. ಸುಜಾತ, ಅದಕ್ಕೆ ನೀವು ಹೇಗಿದ್ದೀರಾ? ನಿಮ್ಮನ್ನು ನೋಡಿದ ಖುಷಿಯಲ್ಲಿ ನನಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಮೈ ಡಿಯರ್ ಗರ್ಲ್ ಫ್ರೆಂಡ್, ಹೇಗಿದೆಯಾ? ವಿಶು, ಎಲ್ಲಾರು ಹೇಗಿದೆಯಾ ಅಂತ ವಿಚಾರಿಸ್ಕೊಳ್ತಿದೆಯಲ್ಲೋ, ನೀನ್ ಹೇಗಿದೆಯೋ? ಚೆನ್ನಾಗಿದ್ದೀನಿ. ಇಷ್ಟು ದಿನ ಎಲ್ಲೋ ಹೋಗಿದ್ದೆ. ನಾವೆಲ್ಲ ನಿನ್ನ ಹುಡುಕ್ತಾ ಇರೋ ಜಾಗನೇ ಇಲ್ಲ ಗೊತ್ತಾ? ಬಾ ಬಾ, ಕೂತ್ಕೋ ಬಾ. ನನ್ನನ್ನು ದಯವಿಟ್ಟು ಎಲ್ಲರೂ ಕ್ಷಮಿಸ್ಬೇಕು. ನಾನು ವಾಪಸ್ ಬಂದು ತುಂಬ ದಿನ ಆಯ್ತು. ಮನೆಗೆ ಬಂದರೆ ರಾಧಿಕನ್ ಜೊತೆ ಬರಬೇಕು ಅಂದ್ಕೊಂಡೆ. ಸದ್ಯಕ್ಕೆ ರಾಧಿಕಾ ಅಂತೂ ಸಿಗಲಿಲ್ಲ. ನಿಮ್ಮೆಲ್ಲ ನೋಡದೆ ಇರೋದಕ್ಕೆ ನನ್ನ ಕೈಲೂ ಆಗಲಿಲ್ಲ. ಬೇಗ ವಾಪಸ್ ಬಂದ್ಬಿಟ್ಟೆ. ವಿಶು, ಈ ನೀನು ಬಂದಿದೆಯಲ್ಲ, ನಮಗೆಲ್ಲ 100 ಆನೆ ಬಲ ಬಂದಾಗಾಯ್ತು. ಮತ್ತೆ ಧರ್ಮಾಧಿಕಾರಿಗಳ ಮನೆ ಕಟ್ಟೋಣ. ಎಲ್ಲ ಮೊದಲಿನಾಗುತ್ತೆ. ಏನಷ್ಟು ಮಾಡಬೇಡ. ಸರಿ ಪ್ರದೀಪಣ್ಣ. ಅಮ್ಮ,
ವಿವೇಕಣ್ಣ ಇಲ್ಲಿ. ಅವರಿಬ್ರು ತಮಿಳ್ನಾಡಿನಲ್ಲಿರೋ ಆಸ್ಪತ್ರೆಗೆ ಹೋಗಿದ್ದಾರೆ ಕಣೋ. ಅಲ್ಲಿ ಫೋನು ಹೋಗಲ್ಲ. ಇಲ್ಲದೇ ಇದ್ರೆ ಎಷ್ಟೊತ್ತಿಗೆ ಫೋನ್ ಮಾಡಿ ಮಾತಾಡ್ಬೋದಾಗಿತ್ತು. ಆಸ್ಪತ್ರೆಗೆ ಯಾಕಜ್ಜಿ? ಅದು ವಿವೇಕ್ ಭವನ್ ಕಾಲ್ ಆಪರೇಷನ್ ಮಾಡಿಸೋದಿಕ್ಕೆ. ಹೌದಾ? ವಿಶ್ವ ನಿಮ್ ವಿವೇಕ ನಡೆಯಕ್ಕೆ ಶುರು ಮಾಡಿದಾನೆ. ಹೌದಾ? ಸದ್ಯದಲ್ಲಿ ನೋಡ್ತಾ ಇರೋ ಈ ಮನೆ ನಡ್ಕೊಂಡೇ ಬರ್ತಾನ ಅವನು. ವಾವ್, ಸೂಪರ್. ಆದಷ್ಟು ಬೇಗ ಈ ವಿಷಯನ ಶಾಸ್ತ್ರಿಗಳ ಮನೆಗೆ ಫೋನ್ ಮಾಡಿ ತಿಳಿಸ್ಬಿಡಿ. ಅದಕ್ಕೆ ಅದ್ರ ಅವಶ್ಯಕತೆ ಇಲ್ಲ. ನಾನು ಅಲ್ಲಿಂದನೇ ಬರ್ತಾ ಇದ್ದೀನಿ. ನನಗೆ ನೆನಪು ಬಂದ ತಕ್ಷಣ ಮನೆಗೆ ಫೋನ್ ಮಾಡಿದೆ, ಚಿಕ್ಕಪ್ಪಂಗೂ ಫೋನ್ ಮಾಡಿದೆ, ಯಾರು ಫೋನೇ ಎತ್ತಲಿಲ್ಲ. ಕೊನೆಗೆ ರಾಜುಗೆ ಫೋನ್ ಮಾಡಿದೆ. ರಾಜುಗೆ ಫೋನ್ ಮಾಡಿದ್ಮೇಲೆ ಇಲ್ಲಿ ಸಮಸ್ಯೆನೆಲ್ಲ ಅವ್ನು ವಿವರಿಸಿದ್ರು. ಸಮಸ್ಯೆನೆಲ್ಲ ಕ್ಲಿಯರ್ ಮಾಡ್ಬಿಟ್ಟು ಇಲ್ಲಿ ಬರೋಣ ಅಂದ್ಕೊಂಡೆ. ರಾಜು ನನ್ನ ಮಾತು ಕೇಳಲಿಲ್ಲ, ಕಳಿಸ್ಬಿಟ್ಟ. ರಾಜುನ ಮಾವನ ಮೇಲೆ ಬಿಟ್ಬಿಟ್ಟು ನಾನು ಡೈರೆಕ್ಟಾಗಿ ಇಲ್ಲಿ ಬಂದೆ. ಅಂದರೆ ರಾಜುಗೆ ನೀನು ಬಂದಿರೋ ವಿಷಯ ಮುಂಚೆನೇ ಗೊತ್ತಿದ್ದು, ಸದ್ಯದಲ್ಲಿ ನಿಮಗೆಲ್ಲ ಒಂದು ಖುಷಿ ವಿಚಾರ ಇದೆ ಅಂತ ಹೇಳಿದ್ದು ಇದೇನಾ? ಹೌದು ಚಿಕ್ಕಪ್ಪ, ಅವನೇ ಕಣ ಈ ಮನೆ ನೋಡಿದ್ದು, ನಮ್ಮೆಲ್ಲರನ್ನ ಒಂದು ಮಾಡಿದ್ದು. ಇವತ್ತು ಚಿಕ್ಕಪ್ಪ. ಹಾಂ ಚಿಕ್ಕಪ್ಪ, ನಾವು ಆಶ್ರಮಕ್ಕೆ ಹೋಗಿ ಗುರುಗಳನ್ನ ಭೇಟಿ ಮಾಡೋಣ. ಅವ್ರ ಹತ್ರ ಕೆಲವೊಂದು ಮುಖ್ಯವಾದ ವಿಷಯನ ಮಾತಾಡಬೇಕು. ಖಂಡಿತ ಹೋಗುವ. ಸರಿ, ಹೀಗೆ ಮಾತಾಡ್ತಾ ಇರ್ತಿರೋ ಇಲ್ಲ ಊಟದ ಬಗ್ಗೆ ಯೋಚನೆ ಮಾಡ್ತಿರೋ? ನೋಡಿ, ಇವತ್ತು ನನ್ನ ಮೊಮ್ಮಗ ಬಂದಿದ್ದಾನೆ. ಅವನಿಗೋಸ್ಕರ ಬಿಸಿ ಬಿಸಿ ಹಬ್ಬದ ಅಡುಗೆ ಮಾಡ್ತೀನಿ. ನಡೀರಿ, ನಾನು ಹೆಲ್ಪ್ ಮಾಡ್ತೀನಿ. ಸುಜಾತ ಬರ. ಶೀಲಂ, ನೀನು ನನ್ನಿಂದ ಏನೋ ಮುಚ್ಚಿಡ್ತಿದ್ಯಾ ಅನ್ನೋದು ನನಗೆ ಗೊತ್ತಾಗಿದೆ. ಅಲ್ಲ, ದೊಡ್ಡಮ್ಮ ಹತ್ರ ಮಾತಾಡೋದಿಲ್ಲ, ರಾಧಿಕಾ ಹತ್ರ ಕೂಡ ಹೇಳೋದಿಲ್ಲ. ನಾನು ಇದೀನಲ್ವಾ, ನಿನಗೇನಾದ್ರೂ ಕಷ್ಟ ಬಂದ್ರೆ ನಾನು ಇರ್ತೀನಿ ಅಂತ ಹೇಳಿದ್ದೀನಿ ತಾನೆ. ಅಲ್ಲ, ಯಾಕೆ ಹಿಂಜರಿತಿದ್ಯಾ? ಬಾಯಿ ಮುಚ್ಕೊಂಡು ಹೊರಗೆ ಹೋಗ್ತೀಯಾ? ಹೋಗ್ಲಿಲ್ಲ ಅಂದ್ರೆ ಒದ್ದು ಆಚೆ ಆಗ್ತೀನಿ. ಆಯ್ತು ಬಿಡಪ್ಪ, ಏನೋ ಕೇಳಬೇಕು ಅನ್ಸು, ಕೇಳಿದೆ ಅಷ್ಟೇ. ನಿನಗೇನೋ ಒಂದು ವಿಚಾರ ಹೇಳಬೇಕಿತ್ತು. ನಂಜುಗುಡಿ, ಪ್ಲೀಸ್ ಹೊರಗೋಗು. ಮೊದಲೇ ಟೆನ್ಷನಲ್ಲಿ ಇದ್ದೀನಿ, ಮತ್ತೆ ಮೂಡ್ ಆಫ್ ಮಾಡಬೇಡ. ಏನಾದರೂ ಹೇಳೋದಿದ್ರೆ ನಿನಗೆ ಹೇಳಬೇಕು ಅಂತ ಅನ್ಸಿದ್ರೆ ನಾನು ಹೇಳ್ತೀನಿ, ಆಯ್ತಾ? ಹೋಗು. ನಿಜ ಹೋಗು ಅಂತ ಹೇಳ್ದೆ ಅಲ್ಲ. ನಿಜನೇ ಹೇಳ್ತಿದ್ಯಾ? ನಿಜ ಹೇಳ್ತಾ ಇದ್ದೀನಿ, ಹೋಗು. ನಾನು ಹೇಳೋ ವಿಷಯ ಏನಾದರೂ ಕೇಳಿದ್ರೆ ಖುಷಿ ಆಗ್ತೀಯಾ? ನಾನು ಕೇಳೋ ಪರಿಸ್ಥಿತಿಲಿ ಇಲ್ಲ. ನೀನು ಪ್ಲೀಸ್ ಹೋಗು, ಪ್ಲೀಸ್. ಸರಿ, ಭಾವ ಮನೆಗೆ ಬಂದಿದ್ದಾರೆ. ಐ ಮೀನ್ ನಿಮ್ಮ ತಂದೆ ಮನೆಯಲ್ಲಿದ್ದಾರೆ. ನಿಜ ಹೇಳ್ತದೆ, ಅಪ್ಪ ಬಂದಿದ್ದಾರಾ? ನಾನು ಸುಳ್ಳು ಹೇಳೋದಕ್ಕೆ ನೀನು ಅಂದ್ಕೊಂಡ್ಯಾ? ನನಗೆ ಮಗು 2 ದಿನದಿಂದ ಎಲ್ಲೋಗಿದೆ ಅನ್ನೋದು ಗೊತ್ತಾಗಬೇಕು. ಅದೆಲ್ಲ ಇವಾಗ ಬೇಡ, ನಾನು ಅಪ್ಪನ ನೋಡಬೇಕು. ಶಿಲಂ, 1 ನಿಮಿಷ. ರಾಧಿಕಾ ಮಗು ಎಲ್ಲಿದೆ ಅನ್ನೋದು ನನಗೆ ಗೊತ್ತಾಗಬೇಕು. ಅದನ್ನ ಈಗ ಕೇಳ್ಬೇಡ. ನನಗೆ ಗೊತ್ತು ಶಿಲಂ, ಇಲ್ಲೇನೋ ನಡೀತಾ ಇದೆ. ಅದೇನು ಅಂತ ನಾನು ಕಂಡು ಹಿಡಿತೀನಿ. ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಎಲ್ಲ ಕನಸಿನ ಥರ ನಡೆದೋಯ್ತು. ಈ ಶಾರದಾ ಶಾಂತನನ್ನ ನಂಬಲೇಬಾರ್ದಾಗಿತ್ತು. ನೀನು ಹೋದ್ಮೇಲಂತೂ ತಾಯಿ ಮಗ ಸೇರಿಕೊಂಡು ತುಂಬಾನೇ ಆಟ ಆಡ್ಬಿಟ್ರು. ಅವ್ರು ಆಡಿರೋ ಆಟಗಳು ಒಂದೊಂದಲ್ಲ. ನಾವೆಲ್ಲ ಬೀದಿಗೆ ಬರೋದಕ್ಕೆ ಏನು ಪ್ಲಾನ್ ಮಾಡಬೇಕು ಅದನ್ನೆಲ್ಲ ಮಾಡೇ ನನ್ನ ಮಕ್ಕಳು ಮನೆ ಬಿಟ್ಟು ಹೋಗಿತ್ತು. ವಿಶು, ಇಷ್ಟು ದಿನ ನೀನು ಎಲ್ಲಿದ್ಯೋ? ಅಲ್ಲ, ನಿನಗೆ ಮನೆ ನೆನಪೇ ಬರಲಿಲ್ವಾ? ನಾನು ಅಷ್ಟು ದಿನ ಎಲ್ಲಿದ್ದೆ, ಏನು ಮಾಡ್ತಿದ್ದೆ ಒಂದು ನೆನಪಿಲ್ಲ ಅಜ್ಜಿ. ಆಕ್ಸಿಡೆಂಟ್ ಆಗಿದ್ದಷ್ಟೇ ನೆನಪು. ಹಳೆದೆಲ್ಲ ನೆನ್ಪು ಬಂದ್ಮೇಲೆ ಮನೆಗೆ ರಾಜುಗೆಲ್ಲ ಫೋನ್ ಮಾಡಿದ್ದೆ ನಾನು. ಪಾಪ ರಾಧಿಕಾ ಸೀಮಂತ ದಿವಸ ನೀನು ಬರ್ತೀಯ ಅಂತ ತುಂಬಾನೇ ಕಾಯ್ತಾ ಇದ್ಲು. ನಿನಗೆಲ್ಲೋ ಅಪಾಯ ಆಗ್ತಾ ಇದೆ ಅಂತ ಹತ್ತು ಗೋಗರ್ತಾ ಇದ್ಲು. ನಾವೇ ಅವಳ ಮನಸ್ಸಿಗೆ ನೋವಾಗೋಗಿ ಮಾತಾಡಿ ಸುಮ್ಮನಾಗ್ಸಿದ್ದು. ಆಗ್ಲೇ
ಆಗಲೇ ನಮಗೂ ನಿಮಗೆ ಆಕ್ಸಿಡೆಂಟ್ ಆಗಿರೋ ವಿಷಯ ಗೊತ್ತಾಗಿದ್ದು. ನನಗೆ ಆಕ್ಸಿಡೆಂಟ್ ಮಾಡಿದ ಬೇರೆ ಯಾರೂ ಅಲ್ಲ ಚಿಕ್ಕಪ್ಪ, ಶಾಂತನು. ವಿಶು, ಅವನಿಗೂ ಪ್ರಾಣದ ಬೆಲೆ ಏನು ಅನ್ನೋದನ್ನ ನಾವು ತೋರಿಸ್ಬೇಕು. ಬೇಡ, ಮತ್ತೆ ಆ ದುಷ್ಟ ಸಹವಾಸಕ್ಕೆ ಹೋಗೋದೇ ಬೇಡ. ಮುಂದೇನಾಗಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ. ಅಜ್ಜಿ, ಮುಂದೆ ನಾವು ಮಾಡಬೇಕಾಗಿರೋ ಮೊದಲನೇ ಕೆಲಸ ಅಂದ್ರೆ ಶಾಂತನು ಮತ್ತೆ ಶಾರದನ್ ಸಂಹಾರ, ಆಮೇಲೆನೆ ಬೇರೆ ಬೇರೆ ಕೆಲಸ. ಪ್ರದೀಪಣ್ಣ ಹೇಳ್ತಾ ಇರೋದು ನಿಜ ಅಜ್ಜಿ. ಧರ್ಮಾಧಿಕಾರಿ ಕುಟುಂಬದಲ್ಲಿ ನಂಬಿಕೆ ಪ್ರೀತಿಗಷ್ಟೇ ಜಾಗ ಅಲ್ಲ. ನಂಬಿಕೆ ದ್ರೋಹ ಮಾಡಿರೋ ದುಷ್ಟರಿಗೆ ತಕ್ಕ ಶಿಕ್ಷೆ ಕೊಡ್ತೀವಿ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗಬೇಕು. ವಿಶ್ವ, ನನ್ನ ಹತ್ರ ಒಂದು ಒಳ್ಳೆ ಪ್ಲಾನ್ ಇದೆ. ಅವರಿಬ್ಬರು ಫೋಟೋನ ಪೇಪರ್ನಲ್ಲಿ ಹಾಕ್ಸೋಣ. ಯಾರ್ಯಾರು ಕಂಡು ಹಿಡಿತಾರೋ ಅವರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಲಿ ಅಂತ ಹೇಳೋಣ. ಏನಂತೀಯಾ? ಒಳ್ಳೆ idea ಚಿಕ್ಕಪ್ಪ. ಚಿಕ್ಕಪ್ಪ, ನನಗೆ ಆಕ್ಸಿಡೆಂಟ್ ಆದಮೇಲೂ ಕೂಡ ಈ ಶಾಂತನುನ ರಾಧಿಕನ್ನ ಎಲ್ಲೋ ನೋಡಿದ್ದೀನಿ ಅಂತ ನನಗೆ ಅನಿಸ್ತಾ ಇದೆ. ಚೀನು, ಶಾಂತನುನ ರಾಧಿಕಾನ ನೀನ್ ನೋಡಿದೀಯಾ? ಎಲ್ಲಿ? ಅದೇ ಗೊತ್ತಾಗ್ತಿಲ್ಲ ಅಜ್ಜಿ. ಯಾವುದೋ ಒಂದು ಜಾಗದಲ್ಲಿ ನನ್ನನ್ನು ಕಟ್ಟಾಕಿರೋ ಹಾಗೆ, ರಾಧಿಕಾ ಅತ್ತ ಹಾಗೆ, ಯಾವುದೋ ಒಂದು ಪುಟ್ಟ ಮಗು ಅತ್ತ ಹಾಗೆ, ಈ ಥರ ಎಲ್ಲ ನೆನಪಾಗ್ತಿರತ್ತೆ. ಅರ್ಥ ಆಗ್ತಿಲ್ಲ. ಅಂದ್ರೆ ನೀನು ಹೇಳೋ ಪ್ರಕಾರ ಶಾಂತನು ರಾಧಿಕಾ ಇಬ್ರು ಒಂದೇ ಕಡೆ ಇದ್ದಾರೆ. ಅಂದ್ರೆ ಅವನು ರಾಧಿಕಾನ ತನ್ನ ಕಪಿ ಮುಷ್ಟಿಯಲ್ಲಿ ಈಗಲೂ ಇಟ್ಕೊಂಡಿದ್ದಾನೆ. ದೊಡ್ಡ ಗಂಡಸು ಥರ ಪೋಸ್ ಕೊಡ್ತಾನ ಅವನು. ಅದ್ರ ಒಳಗಡೆಯಿಂದ ತುಂಬಾ ಪುಕ್ಕಲ. ಎಲ್ಲ ಮಾಡಿಸ್ತಾ ಇರೋದು ಅವನ ತಾಯಿ ಶಾರದಾ ಇದ್ದಾಳಲ್ಲ ಅವಳು. ಪ್ರದೀಪ, ಆ ನಾಯಿ ಎಲ್ಲಿದೆ ನೋಡು, ಈಗಲೇ ಹೋಗಿ ಗುಂಡು ಹಾರಿಸ್ಬಿಡೋಣ. ವಿಷ್ಣು, ಈಗ ತಾನೇ ವಿಷ್ಣು ಮನೆಗೆ ಬಂದಿದ ಅನ್ಕೊಳೋ. ಸುಮ್ಮನೆ ಇದೆಲ್ಲ ವಿಷಯ ಅವನ ತಲೆಗೆ ಹಾಕಿ ಅವನ ಮನಸ್ಸನ್ನು ನೋಯಿಸೋದು ಬೇಡ. ಸರಿ ಅಜ್ಜಿ. ಚಿಕ್ಕಪ್ಪ, ನಾವು ಆಶ್ರಮಕ್ಕೆ ಹೋಗಿ ಗುರುಜಿ ಹತ್ರ ಮಾತಾಡ್ಕೊಂಬೋಣ. ಸರಿ ಬಣ್ಣ, ನೀವು ಶೀಲಂ ಬಂದಿದ್ದಾನೆ. ನೀನು ನೋಡಿ ನಿನ್ ಮಗ ಎಷ್ಟು ಖುಷಿ ಪಡ್ತಾನೆ ಗೊತ್ತಾ? ನೀನು ಬೇಗ ಗುಣ ಆಗ್ಬೇಕು ಚಂದ್ರು. ಮಧುಮಿತಾ ವಿಚಾರಕ್ಕಂತಲ್ಲ, ಆದ್ರೆ ನೀನ್ ಮೊದ್ಲಿನ ತರನೇ ಮಾತಾಡ್ತಾ ಎಲ್ರ ಜೊತೆ ಸಂತೋಷವಾಗಿರೋದನ್ನ ನಾನು ನೋಡ್ಬೇಕು. ಆ ದಿನಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ ಗೊತ್ತಾ. ರಾಧಿಕನ ದತ್ತು ತಗೊಳ್ಳೋ ಕಾರ್ಯ ಹತ್ರ ಬರ್ತಾ ಇದೆ. ಅವತ್ತು ನೀನೇ ಮುಂದೆ ನಿಂತು ಎಲ್ಲಾ ಕಾರ್ಯನೂ ನಡ್ಸ್ಕೊಡ್ಬೇಕು, ಸರಿನಾ? ಅಪ್ಪ, ಚಂದ್ರು, ನನಗೆ ಸ್ವಲ್ಪ ಕೆಲಸ ಇದೆ, ಆಮೇಲೆ ಬರ್ತೀನಿ. ಅಪ್ಪ, ಮನೇಲಿ ನೀವು ಇಲ್ಲದೆ ಇರೋದನ್ನ ನನ್ನ ಕಲ್ಪನೆ ಕೂಡ ಮಾಡ್ಕೊಳಕ್ ಆಗ್ತಾ ಇರಲಿಲ್ಲ. ನಿಮ್ ಜೊತೆ ತುಂಬಾ ವಿಚಾರ ಶೇರ್ ಮಾಡ್ಕೋಬೇಕು. ಕೊನೆಗೂ ನೀವು ಬಂದ್ರಲ್ಲ, ನನಗಷ್ಟೇ ಸಾಕು. ಅಪ್ಪ, ನಿಮಗೆ ಮಧುಮಿತಾ ವಿಚಾರ ಗೊತ್ತಾಗಿ ಅದನ್ನ ಮನೇಲಿ ತಿಳಿಸೋದ್ರೊಳಗೆ ನಿಮ್ಮ ಮೇಲೆ ಅಟ್ಯಾಕ್ ಆಯ್ತು ಅಂತೆ, ನಿಜಾನಾ?
ಮೇಲೆ ಅಟ್ಯಾಕ್ ಆಗಿರೋದು ನಿಜ ಇರ್ಬೋದು, ಆದರೆ ಮಧುಮಿತಾ ಬಗ್ಗೆ ನಿಮಗೆ ಸಿಕ್ಕಿರೋ ಮಾಹಿತಿ ಸುಳ್ಳು ಅನ್ಸುತ್ತೆ. ಯಾಕೆಂದ್ರೆ ಮಧುಮಿತಾ ರಾಧಿಕಾ ಬೇರೆ ಬೇರೆ ಅಲ್ಲ, ಇಬ್ರು ಒಂದೇ. ರಾಧಿಕಾನೇ ಮಧುಮಿತಾ ಅಪ್ಪ. ಈ ವಿಷಯ ಗೊತ್ತಾ ನಿಮ್ಗೆ? ಅಂದ್ರೆ ನಿಮ್ಗೆ ಗೊತ್ತಿದ್ಯಾ? ಅಪ್ಪ, ಇನ್ನೊಂದು ವಿಷಯ, ನಿಮ್ಮೇಲೆ ಆಗಿದ್ದು ಆಕ್ಸಿಡೆಂಟ್ ಅಲ್ವಾ? ನಿಮ್ಗೆ ಆಕ್ಸಿಡೆಂಟ್ ಆಗಿದ್ದಲ್ಲ, ಯಾರೋ ಮಾಡಿಸಿತ್ತು. ಅದನ್ನ ಮಾಡಿಸಿದ್ದು ಶಾಂತನು ಅಂತಾನೆ ಅನುಮಾನ. ಏನ್ ಹೇಳ್ತೀರಿ?